ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಕಿಚನ್ ಚಾನಲಲ್ಲಿ ಬ್ಲ್ಯಾಕ್ ಪಾಂಪ್ಲೆಟ್ ಫಿಶ್ ಫ್ರೈ ಯಾವ ರೀತಿ ಮಾಡ್ಬೋದು ಅಂತ ನೋಡೋಣ. ಇಲ್ಲಿ ಒಂದು 3/4 ಟೇಬಲ್ ಸ್ಪೂನಷ್ಟು ಉಪ್ಪು, ಚಿಟಿಕೆ ಅರಿಶಿನ, ಖಾರಕ್ಕೆ ನೋಡಿಕೊಂಡು ಅಚ್ಕಾರದ ಪುಡಿಯನ್ನು ಸೇರಿಸ್ಕೋಬೇಕು. ಫ್ರೆಂಡ್ಸ್, ನಮ್ಮ ಕಿಚನ್ ಚಾನಲನ್ನು ಯಾರಾದರೂ ಹೊಸೊಬ್ಬರು ನೋಡಿದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕಾನ್ ಆಲ್ ಸೆಟ್ ಮಾಡಿದರೆ ನಾನು ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬಂದುಬಿಡುತ್ತೆ. ಫ್ರೆಂಡ್ಸ್, ಈ ಅಚ್ಕಾರದ ಪುಡಿ ನಿಮಗೆ ಖಾರಕ್ಕೆ ನೋಡಿಕೊಂಡು ಹಾಕ್ಕೊಂಡ್ಮೇಲೆ ಒಂದು 1/4 ಟೇಬಲ್ ಸ್ಪೂನಷ್ಟು ವಿನಿಗರ್ ಹಾಕ್ಕೋಬೇಕು. ಇಲ್ಲ ಲಿಂಬೆ ಹಣ್ಣಿದ್ರೆ ಅದು ಸಾಕು, ವಿನಿಗರ್ ಹಾಕಲೇಬೇಕಂತೇನೂ ಇಲ್ಲ. ಮತ್ತೊಂದು ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಕೂಡ ಇಲ್ಲಿ ಹಾಕ್ಕೋಬೇಕು. ಈಗ 2 ಚಮಚದಷ್ಟು ಕಾರ್ನ್ಫ್ಲೋರನ್ನು ಹಾಕ್ಕೊತಿದ್ದೇನೆ, ಯಾಕಂದರೆ ಮಸಾಲ ಚೆನ್ನಾಗಿ ಫಿಶ್ಶಿಗೆ ಹಿಡಿಬೇಕು ಅಂತ. ಈ ರೀತಿ ಕಾರ್ನ್ಫ್ಲೋರ್ ಹಾಕ್ಕೊಂಡ್ಮೇಲೆ ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಈ ಮಸಾಲವನ್ನು ಭಾಳ ನೀರಾಗಿ ಅಥವಾ ಭಾಳ ಗಟ್ಟಿಯಾಗಿ ಮಾಡ್ಕೋಬಾರ್ದು ಫ್ರೆಂಡ್ಸ್, ಯಾಕಂದರೆ ಅದು ಫಿಶ್ಶಿಗೆ ಹಿಡಿಯುವಂಗಿರ್ಬೇಕು. ಅದಕ್ಕೋಸ್ಕರ ಭಾಳ ನೀರನ್ನು ಮಾಡ್ಕೋಬಾರ್ದು. ಈ ರೀತಿ ಮಸಾಲವನ್ನು ರೆಡಿ ಮಾಡ್ಕೊಂಡಿದ್ದೇನೆ. ಈ ಮಸಾಲವನ್ನು ಫಿಶ್ಶಿಗೆ ಹಚ್ಚಿದ ಮೇಲೆ ಮಿನಿಮಮ್ ಅಂದರೆ ಒಂದು 3/4 ಗಂಟೆ ಆದರೆ ಅದನ್ನು ಬಿಟ್ಟುಬಿಡಬೇಕು. ಈ ರೀತಿ ಫಿಶ್ಶಿಗೆ ಮಸಾಲೆ ಚೆನ್ನಾಗಿ ಕವರ್ ಆಗಬೇಕು ಫ್ರೆಂಡ್ಸ್, ಯಾಕಂದರೆ ನಾವು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋದರಿಂದ ಫಿಶ್ ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಆಗಬೇಕು. ಈ ರೀತಿ ಫಿಶ್ಶಿಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ನಾನು 1 ತಾಸು ಹಾಗೇ ಬಿಟ್ಬಿಡ್ತಿದ್ದೇನೆ ಫ್ರೆಂಡ್ಸ್. ಈಗ ಇದು 1 ತಾಸು ಆದಮೇಲೆ ನಾನು ನಿಮಗೆ ತೆಗೆದು ತೋರಿಸಿದ್ದೇನೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ ಫ್ರೆಂಡ್ಸ್. ಎಣ್ಣೆನ ಮೀಡಿಯಮ್ ಉರಿಯಲ್ಲಿಟ್ಟು ಫಿಶನ್ನು ಎಣ್ಣೆಯಲ್ಲಿ ಹಾಕ್ಕೋಬೇಕು. ಫ್ರೆಂಡ್ಸ್, ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದನ್ನೊಂದು ಎಣ್ಣೆಯಲ್ಲಿ ಹಾಕಿದ ಮೇಲೆ ಒಂದು 2 ನಿಮಿಷದಷ್ಟು ಫ್ರೈ ಮಾಡಿದರೆ ಸಾಕು. ಭಾಳ ಹೊತ್ತೇನು ಫ್ರೈ ಮಾಡ್ಕೋಬೇಕಂತಿಲ್ಲ, ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಪಾಂಪ್ಲೆಟ್ ಫಿಶ್ ಬೇಯೋದಕ್ಕೆ ಭಾಳ ಹೊತ್ತು ತಗೊಳ್ಳೋದಿಲ್ಲ ಫ್ರೆಂಡ್ಸ್. ಒಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಮತ್ತು ಇದು ಎಣ್ಣೆಯನ್ನು ಕೂಡ ಭಾಳ ಹೀರ್ಕೊಳ್ಳೋದಿಲ್ಲ. ನಾವು ಈ ರೀತಿ ಡೀಪ್ ಫ್ರೈ ಮಾಡಿದರೆ ಎಣ್ಣೆಯನ್ನು ಭಾಳ ಅಬ್ಸರ್ವ್ ಮಾಡೋದಿಲ್ಲ ಫ್ರೆಂಡ್ಸ್. ಇದು ಸಾಮಾನ್ಯವಾಗಿ ಪಾಂಪ್ಲೆಟ್ ಫಿಶ್ ಸಣ್ಣ ಮಕ್ಕಳಿಂದ ದೊಡ್ಡವರವರೆಗೆಲ್ಲರೂ ಇಷ್ಟಪಡುವಂಥ ಫಿಶ್ ಫ್ರೆಂಡ್ಸ್. ಆದ್ದರಿಂದ ಈ ಮೆಥಡಲ್ಲಿ ಒಂದು ಸಲ ಫಿಶ್ ಫ್ರೈ ಮಾಡಿ ಯಾವ ರೀತಿ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್. ಮತ್ತು ಈ ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಫ್ರೆಂಡ್ಸ್.